ನಡಿ ನೋಡಿ 20 10ಗೆ ಸಾಕು ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತಿಗೆ ಬಂತು ಆಪತ್ತು ಕಂಡ್ಕೊಂಡ್ರ ಆಪತ್ತು ಸಂಸಾರ ಸಂಚಾರ ಎತ್ತು ಏರಿಗೆ ಕೋಣ ನೀರಿಗೆ ಹಿಂದಿರ ಅಭಂಡಾಟ ದಂಡ ಬೀಳುವ ಗುಂಡಿಗೆ ಇಂತಿದ್ದು ಹಸ್ಬೆಂಡು ಮುಂದು ಹೆಂಡ್ರ ಕೈಯಲ್ಲಿ ಬೆಂಡು ಅಮ್ಮವರು ಗುಮ್ಮವರು ಗಂಡ ಇಲ್ಲಿ ಬರಿ ಕಾಚಂಡು ಎಲ್ಲ ಗ್ರಹಚಾರ 10ಗೆ ಸಾಕು ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತಿಗೆ ಬಂತು ಆಪತ್ತು ಅಂದ್ಕೊಂಡ್ಯ ಆಪತ್ತು ಮನೆಗೆ ರೇಷನ್ ಬೇಕು ಅಂತ ಹೇಳಿದ್ದೆ ತಂದ್ರ ಅದು ಶುಕ್ರವಾರ ರೇಷನ್ ತಂದ್ರೆ ಬೇಗ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಕಿಟಕಿ ರಿಪೇರಿ ಮಾಡಿಸ್ಬೇಕಾಗಿತ್ತು, ಮಾಡ್ಸಿದ್ರಾ? ಏನಾಯ್ತು ಮನೆಗೆ ಬಂದ ತಕ್ಷಣ ವಟ ಹಾಗೆಲ್ಲ ಮಾಡಬಾರ್ದು ಸತೀಶ್ ಶಿರೋಮಣಿ. ಹೆಂಡತಿ ಮಾತನ್ನ ನೀವ್ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಮರಿ ನೀನ್ ಯಾಕೆ ಈ ತರ ಮಾತಾಡ್ತೀಯ? ನೀನ್ ಕೇಳಿದ್ದನ್ನೆಲ್ಲ ನಾನು ತಂದು ಕೊಟ್ಟಿಲ್ವಾ? ರೀ ನನ್ ಬಂ ಭಾವನೆನ ನೀವ್ ಅರ್ಥ ಮಾಡ್ಕೋತಾ ಇಲ್ಲ. ಮೊನ್ನೆ ನನಗ್ ಫೇಸ್ ಕ್ರೀಮ್ ಬೇಕು ಅಂತ ಕೇಳಿದ್ದೆ, ತಂದ್ಕೊಟ್ರಾ? ಅಡ್ಗೆ ಮಾಡ್ಬೇಕಾದ್ರೆ ನನ್ಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಅಲ್ವೇ, ಅಡಿಗೆಗೂ ಫೇಸ್ ಕ್ರೀಮ್ಗೂ ಏನೇ ಸಂಬಂಧ? ರೀ ನಾವ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಫೇಸ್ ಕ್ರೀಮ್ ಹಚ್ಕೊಂಡು ಒಲೆ ಮುಂದೆ ನಿಂತಾಗ್ಲೇನೆ ಅಡ್ಗೆ ಮಾಡೋದಕ್ಕೆ ಮೂಡ್ ಬರೋದು. ಇದೆಲ್ಲ ಗಂಡಸ್ರಿಗೆ ಅರ್ಥ ಆಗೋದಿಲ್ಲ. ಮಾತು ಕೇಳಿಸ್ಕೊಂಡು ತಲೆ ಚಿಟ್ಟು ಹಿಡಿತಾ ಇದೆ ಕಣೆ. ಯಾರ ಹತ್ರನಾದ್ರೂ ಹೋಗಿ ತಲೆನ ಥೋಪ್ರ ಹೊಡ್ಸ್ಕೊಂಡ್ಬಿಡ್ಬೇಕು. ನೋಡಿ ನಾನ್ ಹೇಳಿದ ಕೆಲ್ಸ ಅಷ್ಟು ಮುಗಿಸಿ ಬರ್ತಾ ಸ್ಟುಡಿಯೋಗೆ ಹೋಗಿ ಪ್ರಿಂಟ್ ಕೊಟ್ಟಿರೋ ಫೋಟೋಸ್ನ ತಗೊಂಡ್ ಬರ್ಬೇಕು. ನಾನು ಅಲ್ಲಿವರೆಗೂ ನೀನ್ ಊಟ ಮಾಡಲ್ವಾ? ನಿಮ್ಮ ಊಟನೂ ನಾನೇ ಮಾಡ್ತೀನಿ. ಆಯ್ತು ಬಿಡೆ, ನೀನ್ ಹೇಳಿದ ಎಲ್ಲಾ ಕೆಲ್ಸನೂ ಮಾಡ್ತೀನಿ. ಇನ್ನೇನಾದ್ರೂ ಕೆಲಸ ಇದೆಯಾ? ಇದೇ ಛತ್ರಿ ತಂದ್ಕೊಡ್ತೀನಿ, ಅದಕ್ಕೆ ಹೊಸ ಕಡ್ಡಿ ಹಾಕ್ಸಿ ರಿಪೇರಿ ಮಾಡಿಸಿ ತಂದ್ಕೊಡಿ. ಅಪ್ಪ ಚಂದ್ರಮೌಳಿ, ನನ್ನ ಬದುಕೆ ಕಡ್ಡಿ ಇಲ್ಲದ ಛತ್ರಿ ಆಗೋಯ್ತಲ್ಲಪ್ಪ. ಊಟೇಶ ತಗೊಳ್ಳೋ ಛತ್ರಿ ಕಡ್ಡಿ ಹಾಕಿ ರಿಪೇರಿ ಮಾಡಿಡು. ಯಾಕೆ ಸರ್ ಬೇಜಾರಲ್ಲಿದ್ದೀರಿ? ಓ ಏನ್ ಮಾಡೋದು, ನನ್ನ ಹೆಂಡತಿ ಮಾತಾಡಿ ಲೌಡ್ ಸ್ಪೀಕರ್ ಆಗೋಗಿದ್ದಾಳೆ. ಊಟೇಶ, ನಿಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಇದನ್ನು ವಾಸಿ ಮಾಡೋದಕ್ಕೆ ಯಾವ್ದಾದ್ರು ಔಷಧಿ ಇದೆಯಾ? ನನ್ನ ಚಿಕಿತ್ಸಾ ಕೇಂದ್ರದಲ್ಲಿ ಯಾವ ಔಷಧಿನೂ ಇಲ್ಲ. ಅಲ್ಲಿ ಅಲ್ಲೊಬ್ಬ ಔಷಧಿ ಮಾಡ್ತಿದ್ದಾನೆ, ಅವನ ಹತ್ರ ಹೋದ್ರೆ ಮಾತು ಬರೋಕ್ಕೆ, ಮಾತು ಕಮ್ಮಿ ಆಗೋದಕ್ಕೆ, ಮಾತಾಡೋದು ನಿಲ್ಸೋದಕ್ಕೆ ಎಲ್ಲಾ ತರದ ಔಷಧಿನೂ ಕೊಡ್ತಾನೆ. ಹೋಗಿ ವಿಚಾರಿಸಿ ಬಂದೇ ಇರು. ಈ ಮಾತ್ರೆ ನುಂಗಿದ್ರೆ ಗಂಟ್ಲು ಫ್ರೀ ಆಗುತ್ತೆ, ಚೀಪಿದ್ರೆ ನಾಲ್ಗೆ ಫ್ರೀ ಆಗುತ್ತೆ, ಹೋಗಿದ್ರೆ ಹೊಲ್ ಫ್ರೀ ಆಗುತ್ತೆ ಸ್ವಾಮಿ. ಅಂದ್ರೆ ಹೊಲ್ಲು ಉದ್ರೋಗ್ಬಿಡುತ್ತಾ? ಆಗಲ್ಲ ಸ್ವಾಮಿ, ಈ ಮಾತ್ರೆ ನುಂಗಿದ್ರೆ ಗಂಟ್ಲು ನೋವು, ಹೊಲ್ ನೋವು, ಮೈಕೈ ನೋವು, ತಲೆನೋವು ಎಲ್ಲ ಹೋಗುತ್ತೆ ಅಷ್ಟೇ. ಹೌದಾ? ಹಾಗಾದ್ರೆ ಕೊಡಿ ತಗೊಳ್ಳಿ, 50 ರೂಪಾಯಿ. ನಾನು ಬರ್ತೀನಿ. ಸರಿ ಸ್ವಾಮಿ. ನಿಮ್ಗೇನ್ ಕೊಡ್ಲಿ ಸ್ವಾಮಿ? ನನ್ನ ಹೆಂಡತಿ ವಟ ಅಂತಾನೆ ಇರ್ತಾಳೆ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂತೀನಿ. ಇದಕ್ಕೇನಾದ್ರೂ ಮಾಡಕ್ಕಾಗತ್ತಾ? ಇದೆ ಸ್ವಾಮಿ, ನೋಡಿ ಈ ಮಾತ್ರೆ ಕೊಟ್ರೆ ಮಾತ್ ಕಡಿಮೆ ಮಾಡಿ ಧ್ಯಾನಾವಸ್ಥೆಗೆ ಹೋಗ್ಬಿಡ್ತಾರೆ ಸರ್. ಧ್ಯಾನಾವಸ್ಥೆ ಅಂದ್ರೆ ದೇವ್ರು ಒಳಗ್ ಬಂದು ಅಟ್ಕಾಯಿಸ್ಕೊಂಡಾಗ ನಾಲ್ಗೆ ದಪ್ಪ ಆಗಿ ಮಾತ್ ಕಡಿಮೆ ಆಗುತ್ತೆ. ಒಂಥರ ದಿನ ಪೂರ್ತಿ ಸೈಲೆಂಟ್ ಆಗಿ ಆಫ್ ಆದ ಲಾರಿ ತರ ಸರ್. ರೀ ಎಲ್ಲ ನಾನೇ ಹೇಳಿ ಮಾಡಿಸಿದ್ರೆ ಏನ್ ಚೆನ್ನಾಗಿರುತ್ತೆ. ಹಳೆ ಪೇಪರ್ನೆಲ್ಲ ಜೋಡಿಸಿ ಅಂಗಡಿ ಕೊಟ್ಟು ಬನ್ನಿ ಅಂತ ಹೇಳಿದ್ದೆ, ಹೋಗಿದ್ರಾ? ಆ ಅಂಗಡಿನೇ ಹಳೇದಾಗ್ಬಿಟ್ಟಿದೆ ಕಣೆ. ಆ ಹಳೆ ಪೇಪರ್ ಅಂಗಡಿ ನಿಮ್ ಹಾಗೆ ಇರೋದು. ನನಗಂತೂ ಕೂಗಿ ತಲೆನೋವು ಬಂದ್ಬಿಟ್ಟಿದೆ. ಸ್ವಲ್ಪ ಇರು, ಕಾಫಿ ಮಾಡ್ತಾ ಇದ್ದೀನಿ. ಕೂಗಿ ನೀನ್ ಯಾತಕ್ಕೆ ಗಂಟನ್ ಕೆಡಿಸ್ಕೊತೀಯ? ಗಂಟ್ಲು ಕೆಟ್ಟರು ಪರವಾಗಿಲ್ಲ, ತಲೆ ಕೆಡಬಾರ್ದು. ತಲೆ ಕೆಡುವಂತ ವಿಷಯ ಏನಲ್ಲ ಬಿಡು. ಈಗ ನೀನು ಕಾಫಿ ಕುಡಿ, ನಿನಗೆ ಆಮೇಲೆ ಕೊಡ್ತೀನಪ್ಪ ಶನಿ. ನನ್ ಶನಿ ಎಲ್ಲ ಶ್ರೀನಿ ಯಾವ್ದೋ ಒಂದು. ಅಲ್ಲ ರೀ, ಸಂಡೇ ಸಪ್ಲಿಮೆಂಟ್ ಬೇರೆ, ನ್ಯೂಸ್ ಶೀಟ್ ಬೇರೆ ಮಾಡಿಡಿ ಅಂತ ಹೇಳ್ದೆ, ಮಾಡಿದ್ರಾ? ಕಾಫಿ ಮಾಡಿದೀರಾ? ಎಷ್ಟು ಬಿಸಿಯಾಗಿದೆ ನೀವೇ ನೋಡಿ. ನಿನಗೇನಾದ್ರೂ ಬುದ್ಧಿ ಇದೆಯಾ? ಪೇಪರ್ಗಳನ್ನ ಅಂಗಡಿಗೆ ಹಾಕ್ತೀವಿ ಅಂದ ಮೇಲೆ ನಾವ್ ಯಾತಕ್ಕೆ ಸಪ್ಲಿಮೆಂಟ್ಗಳನ್ನ ಬೇರೆ ಮಾಡ್ಬೇಕು? ಅಕ್ಕ, ಭಾವ ಇಷ್ಟೆಲ್ಲ ಮಾತಾಡ್ತಿದ್ರು ಸುಮ್ಮನೆ ಇದ್ದಿಲ್ಲ, ದಬಾಯಿಸು. ಕಾಫಿ ಕುಡಿದು 1 ಗಂಟೆ ಆಯ್ತು, ಈಗ ಪರಿಣಾಮ ಹೇಗಿರ್ಬೋದು? ಮರ್ರಿ ರೇ
ಪೇಪರ್ ಎಲ್ಲ ಸಪ್ರೇಟ್ ಮಾಡಿ ಅಂಗಡಿಗೆ ಹಾಕಿ ಅಂತ ಹೇಳಿದ್ದೆ, ಯಾಕಾಗ್ಲಿಲ್ಲ? ಅಕ್ಕ ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾ ಹೇಗೋ ಮಾತಾಡ್ತಾ ಇದ್ದೀನಿ. ಪಾತು ನಿನ್ಗೇನಾಯ್ತಮ್ಮ? ಸೀನಿ ಹೇಳ್ದ ಅಕ್ಕ ಬಾವನ್ ಕೈಲಿ ಒಂದೇ ತರ ಬಯಸ್ಕೊತಾ ಇದ್ದಾಳೆ ಅಂತ. ಸಂಸಾರದಲ್ಲಿ ಒಂದೇ ಅಂತ ಇದ್ರೆ ಅದನ್ನ ಹೆಂಡತಿ ಬಳಸ್ಕೋಬೇಕೇ ವಿನಃ ಗಂಡಸರ್ ಬಿಡಬಾರ್ದಮ್ಮ. ಅಯ್ಯೋ ಹೀಗಿದ್ರೆ ಆಗುತ್ತೇನಮ್ಮ? ರೈಲ್ವೆ ಇಂಜಿನ್ ಕೂಗ್ತಾ ಇದ್ದೇನೆ ಚಂದ, ಕಾಲಿನ ಬೆಲ್ ಸದ್ದು ಮಾಡದೇ ಇದ್ರೇನೆ ಅಂದ. ಡೋಲ್ಗೆ ಸೈಲೆನ್ಸರ್ ಹಾಕ್ಸ್ಬಿಟ್ರೆ ಏನ್ ಚೆನ್ನಾಗಿರುತ್ತಮ್ಮ. ಅಮ್ಮ ಭಾವನೆ ಏನೋ ಮೋಡಿ ಮಾಡಿದ್ದಾರೆ ಅನ್ಸುತ್ತೆ. ಅವ್ರ ಮೇಲೆ ರೇಗ್ಬೇಕು ಅನ್ಕೋತೀನಿ, ಆದ್ರೆ ಅವ್ರ ಮುಖ ನೋಡಿದ್ರೆ ರೇಗ್ಬೇಕು ಅಂತ ಅನ್ಸೋದೇ ಇಲ್ಲ. ಸೀನಿ ಇದ್ರಲ್ಲೇನೂ ಒಳಗುಟ್ಟಿದೆ, ಯಾಕೆ ಹೀಗಾಯ್ತು ಅಂತ ನೀನ್ ಕಂಡು ಹಿಡಿಲೇಬೇಕು. ಅಯ್ಯೋ ಬಿಡಮ್ಮ, ಒಂದ್ ದೋಸೆ ಬಿಸಿ ಜಾಮೂನ್ ತಿಂದ ತಕ್ಷಣನೇ ಅದ್ರ ಗುಟ್ ರೆಟ್ ಮಾಡ್ಬಿಡ್ತೀನಿ. ಬುಟಿಶ ಎಂತ ಐಡಿಯಾ ಕೊಟ್ಟೆಯ. ನನ್ನ ಮರಿಗೆ ದಿನಾಲ ಒಂದೊಂದು ಮಾತ್ರೆ ನುಂಗಿಸ್ತಾ ಇದ್ದೀನಿ. ಅವಳ ಕೂಗಾಟ ಕಿರುಚಾಟ ಎಲ್ಲ ಬಂದ್. ಹೌದು ಸರ್, ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಮಾತ್ರೆಗಳು ಸಿಗುತ್ತವೆ. ಅದಕ್ಕೆ ಇವತ್ತು ಇನ್ನೂ 4 ಮಾತ್ರೆ ತಗೊಂಡು ಹೋಗ್ತಾ ಇದ್ದೀನಿ. ಸಿಂಹದ ಮರಿನ ಕುರಿ ಮರಿ ಮಾಡ್ಬಿಡ್ತೀನಿ. ನಾನಿನ್ನು ಬರ್ಲ? ಬುಟೇಶ ಸ್ವಲ್ಪ ಪಾಲಿಶ್ ಮಾಡ್ಕೊಡ್ತೀಯಾ? ಓ ಕೊಡಿ. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ಏನೋ ಇದೀನಿ ಕುರಿ ಮರಿ ತರ. ಓ ಮೊದ್ಲು ನಿಮ್ ಯಜಮಾನ್ರಿದ್ರಲ್ಲ ಹಂಗೆ ಅನ್ನಿ. ಬುಟೇಶ ನಮ್ ಭಾವನ್ಗೆ ಯಾರ್ ಮಾತ್ರೆ ಕೊಡ್ತಾರೆ ಗೊತ್ತಾ? ನಂಗೇನ್ ಗೊತ್ತು, ನಾನೇನ್ ಡಾಕ್ಟ್ರಾ? ಬುಟೇಶ ನಿನಗ್ ಗೊತ್ತು, ನಮ್ ಭಾವನ್ನ ನೀನೆಲ್ಲೋ ಕಳಿಸ್ತೀಯಾ, ಅವ್ರು ಎಲ್ಲಿಂದ ಮಾತ್ರೆ ತರ್ತಾರೆ ಅಂತ ನಿಜ ಹೇಳಿದ್ರೆ ಸರಿ. ನೀನ್ ಹೇಳೋವರೆಗೂ ನಾವ್ ಹೋಗೋದಿಲ್ಲ. ಅಲ್ಲಿ ಮಾತ್ರೆ ಮಾಡ್ತಿದ್ರಲ್ಲ ಅವನ ಹತ್ರ ಹೋಗೋದನ್ನ ನೋಡಿದೀನಿ ಅಷ್ಟೇ. ಅಷ್ಟು ಸಾಕು, ಕೊಡು ಶೋ. ಇನ್ನೊಂದ್ ಕಲ್ಲಿನ ಶೂ ಕೊಡಿ, ಪಾಲಿಶ್ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ಪಾಲಿಶ್ ದುಡ್ಡು ಕೊಡಿ. ಒಂದ್ ಶೂ ಪಾಲಿಶ್ ಮಾಡಿದ್ರೆ ದುಡ್ಡು ಕೊಡೋ ಸಿಸ್ಟಮ್ ನಾನು ಇಟ್ಕೊಂಡಿಲ್ಲ. ಬಾಕ ಹೋಗೋಣ. ಕಾಲ್ ನೋವು, ಮಂಡಿ ನೋವು, ಮೈಕೈ ನೋವು, ತಲೆ ನೋವು, ಕಣ್ಣು ನೋವು ಎಲ್ಲ ಬಾಯಿ ಆಗೋದಕ್ಕೆ ಸಂಜೀವಿನಿ ತರ ತೈಲ ಇದೆ ಸರ್. ತೈಲ ಮತ್ ಕಡಿಮೆ ಆಗೋದಕ್ಕೆ ಮತ್ ಜಾಸ್ತಿ ಆಗೋದಕ್ಕೆ ರಾಮ್ ಬಾರ್ಡರ್ ಅಂತ ಮಾತ್ರ ಇದೆ ಸರ್. ನಿಮ್ಗೆ ಯಾವ್ದು ಕೊಡ್ಲಿ? ಮಾತು ಕಂಪ್ಲೀಟ್ ಆಗಿ ಅಂತ ಮಾತ್ರ ಇದೆಯಾ? ಇಲ್ಲ ಇಲ್ಲ, ಅಂತ ಮಾತ್ರ ಯಾವ್ದಿಲ್ಲ. ಇವ್ರು ಯಾರು ಗೊತ್ತಾ? ಯಾರು? ಕಮಿಷನರ್ 3ನೇ ಹೆಂಡತಿ. ನಿನ್ ಮಾತ್ರೆಯಿಂದ ಅವ್ರ ಮಾತ್ ಕಮ್ಮಿ ಆಗಿ ಆ ವಿಷಯ ಅವ್ರ ಗಂಡನ್ ಗೊತ್ತಾಗಿ ನಿನ್ನ ಜೈಲ್ಗೆ ಹಾಕೋ ವ್ಯವಸ್ಥೆ ಮಾಡಿದ್ದಾರೆ. ಸ್ವಾಮಿ ಬಡವ ಸ್ವಾಮಿ, ದಿನಕ್ಕೆ 50 ರೂಪಾಯಿ ದುಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದೀನಿ ಸ್ವಾಮಿ. ನಾನು ಹೊಟ್ಟೆ ಹೊಡಿಬೇಡಿ ಸ್ವಾಮಿ, ನಿಮ್ ಕಾರ್ ಹಿಡ್ಕೊತೀನಿ ಸ್ವಾಮಿ. ಸರಿ, ಮಾತ್ ನಿಲ್ಲೋದಿಕ್ಕೆ ಯಾವ ಮಾತ್ರೆ ಕೊಟ್ಟಿದ್ದೆ? ಇದು ಸ್ವಾಮಿ. ಮತ್ತೆ ಮಾತ್ ವಾಪಸ್ ಬರೋದಿಕ್ಕೆ ಯಾವ ಮಾತ್ರೆ ಇದೆ? ಇದೆ ಸ್ವಾಮಿ. ಇದು ಸ್ವಾಮಿ. ಇದು ಮಾತ್ ವಾಪಸ್ ಬರೋದಿಕ್ಕ? ಹ್ಞೂ ಸ್ವಾಮಿ. ಇದು ಮಾತ್ ನಿಂತೋಗೋದಿಕ್ಕ? ಹ್ಞೂ ಸ್ವಾಮಿ. ಬಾಬಾ, ಅಕ್ಕ ಯಾಕೆ ನಡುವೆ ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ? ಒಬ್ಬೊಬ್ಬರಿಗೆ ಒಂದೊಂದು ಕಾಲ ಕಣು. ಇಂಡಿಯನ್ಸ್ಗೆ ಒಂದು ಕಾಲ, ಇಂಗ್ಲಿಷ್ನವ್ರಿಗೆ ಒಂದು ಕಾಲ. ಇನ್ಮೇಲಿಂದ ನಿಮ್ಮ ಅಕ್ಕ ಈ ಮನೇಲಿ ಮಾತಾಡಲ್ಲ. ಮಾತೇನಿದ್ರು ನಂದೇ ಕಣು. ಅಲ್ಲಿ ನೋಡ್ರು ಹ್ಯಾಕ್ ಕೂತಿದ್ದಾಳೆ, ರೊಟ್ಟಿ ತಟ್ಟಿದ ಕಾವಲಿ ತರ. ನನ್ ಬಾಯಿ ಮುಚ್ಚಿಸಿದ್ರೆ ನಾನ್ ಸುಮ್ನಾಗ್ಬಿಡ್ತೀನಿ ಅನ್ಕೊಂಡಿದೀರಾ? ಊರಲ್ಲಿ ನಮ್ಮ ಅಪ್ಪ ಮತ್ ನಮ್ಮ ಅಣ್ಣ ನನಗೆಲ್ಲಾ ಕೆಲ್ಸದಲ್ಲೂ ಸಹಾಯ ಮಾಡ್ತಾ ಇದ್ರು. ನಾನ್ ಹೇಳಿದ ಕೆಲ್ಸ ನೀವ್ ಯಾವ್ದಾದ್ರು ಮಾಡ್ತೀರಾ? ಪೇಪರ್ ಜೋಡ್ಸಿರೋದಿಲ್ಲ, ಧೂಳ್ ಹೊಡಿಯೋದಿಲ್ಲ, ಬಿಲ್ ಕಟ್ಟೋದಿಲ್ಲ. ಹೆಂಡತಿ ಅಂದ್ರೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ಮಾತ್ರೆ ನುಂಗ್ಸಿ ನನ್ನ ನಾಲ್ಗೆ ದಪ್ಪ ಮಾಡಿಸಿ ನನ್ ಬಾಯಿ ಮುಚ್ಚಿಸ್ಬೇಕು ಅಂತಿದ್ರಾ? ನಿಜ ಹೇಳಿ, ಇಲ್ಲಾಂದ್ರೆ ಕ್ಯಾಂಡಲ್ ತರ್ತೀನಿ. ಚಂದ್ರಮೌಳಿ, ಬೇಡ ಕಣೆ, ಆತರ ಮಾಡ್ಬೇಡ. ನಿಜ ಏನು ಅಂತ ಹೇಳ್ಬಿಡ್ತೀನಿ. ನಿನ್ ಮಾತು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿ ಹಿಡಿದು ಹೋಗಿತ್ತು. ಅದಕ್ಕೋಸ್ಕರ ಈ ತರ ಮಾಡ್ದೆ. ಹಾಗಿದ್ರೆ ನೀವು ಅಪರಾಧ ಶುದ್ಧಿ ವ್ರತ ಮಾಡ್ಲೇಬೇಕಾಗುತ್ತೆ. ಏನ್ ಮಾಡ್ಬೇಕೆ? ಬೆಟ್ಟದ ಮೇಲಿರೋ ಭೈರವೇಶ್ವರನ್ ಗುಡಿನಲ್ಲಿ ನೀರಿನ ತೊಟ್ಟಿ ಇದೆ ಗೊತ್ತಾ? ಗೊತ್ತಿಲ್ಲದೆ ಏನು? ಅದೇ ಬೆಟ್ಟದ ಕೆಳಗೆ ನೀರಿನ ಕೊಳ ಇದೆ ಗೊತ್ತಾ? ಅದು ಗೊತ್ತು. ಆ ನೀರಿನ ಕೊಳದಿಂದ ಬಿಂದಿಗೆನಲ್ಲಿ ನೀರ್ ಹಿಡಿದು ಮೇಲಿರೋ ತೊಟ್ಟಿನ ತುಂಬಿಸ್ಬೇಕು. ಸಂಪತ್ತು ಅಯ್ಯಯ್ಯೋ ಸಂಪತ್ತು, ಸಾತ್ಗೆ ಬಂತು ಆಪತ್ತು, ಕಂಡ್ಕೊಂಡ್ರ ಆಪತ್ತು. ಕಾದಾಡಿ ಬಡಿದಾಡಿ ಸಾಯುಕ್ಕಿಂತ ಶರಣಾಗೋ ಪತಿಯೇ ಹಠಮಾರಿ ಹಠವಾಣಿ
ಅಮ್ಮ ಬರ್ತಾ ಆಗದ್ದೆಲ್ಲನು ಹೆಣ್ಣಿಂದ ಈ ನಮ್ಮ ಶಿಂಗಣ್ಣನು ಹೆಣ್ಣಿನಿಂದಲೇ ಬಂತಿಂದ ವಿಧಿ ಲಿಖಿತ ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತ್ಗೆ ಬಂತು